ಯಾಕಮ್ಮ ಅದನ್ನ ಮುಚ್ಚಿಡ್ತಿದ್ಯಾ? ಕದ್ದಿರೋದನ್ನ ಮುಚ್ಚಿಡ್ದೆ ಎಲ್ರಿಗೂ ತೋರಿಸ್ತಾರ ಏನೋ? ಕದ್ದಿದ್ದ? ಏಯ್ ಕಿರ್ಚ್ಬೇಡ ಅಂತ ಹೇಳಿದ್ನಲ್ಲೋ. ಈ ವಿಷಯನ ಯಾರಿಗೂ ಹೇಳ್ಬೇಡ. ಯಾವತ್ತಾದ್ರೂ ನಾವ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ಆವತ್ತು ನಾವು ಜೀವನ ಮಾಡಕ್ಕೆ ಇದು ಉಪಯೋಗ ಬರುತ್ತೆ. ನಿಂಗೆ ತುಂಬಾ ದೂರದೃಷ್ಟಿ ಇದೆ ಅಮ್ಮ. ನನಗೇನಾದ್ರೂ ದೂರದೃಷ್ಟಿ ಇದ್ದಿದ್ರೆ ನಮ್ ಜೀವನ ಹಿಂಗಿರ್ತಿತ್ತ? ನಿಮ್ಮಪ್ಪನ ಓಡ್ ಹೋಗಕ್ ಬಿಡ್ತಿದ್ನಾ? ಯಪ್ಪ ಬಾರೋ ಬಾ 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 ಬಾ. ಆ ದಮಯಂತಿ ಅವಳ ಮಗ ಸೇರಿ ನಿನ್ನೆ ನಾನು ತರಿಸಿದ ಚಿಕನ್ ಪೀಸ್ ಎಲ್ಲ ತಿಂದು ಹಾಕ್ಬಿಟ್ರು. ಇವತ್ತು ಅವ್ರ ಕಣ್ಣಿಗೆ ಬೀಳೋ ಮುಂಚೆ ಈ ಬಿರಿಯಾನಿ ಪೂರ್ತಿ ತಿನ್ಬೇಕು. ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಅಮ್ಮ ಬಿರಿಯಾನಿ ಅಂತಮ್ಮ. ನಡಿಯೋ, ನೆನ್ನೆ ತರ ಒಂದ್ ಕೈ ನೋಡೇ ಬಿಡೋಣ. ಏನು ಇದು ಬಿರಿಯಾನಿ ಹಿಂಗಿದೆ? ಅದು ಬಿರಿಯಾನಿ ಅಲ್ಲ ಕಣೋ, ಕಲ್ಲಿದ್ಲಿನ ಪುಡಿ ಕಲ್ಸಿರೋ ಅನ್ನ. ಏನು ಕಲ್ಲಿದ್ಲನ್ನ? ಹೌದು ಕಣೆ, ಅದಕ್ಕೆ ಸುಣ್ಣನು ಹಾಕಿದೀನಿ. ಬಾಯಿ ಉರಿತಿದ್ಯಾ? ಅಮ್ಮ ಉರಿ ಅಮ್ಮ. ಅಮ್ಮ ಉರಿತಿದೆ ಅಮ್ಮ. ಅಮ್ಮ ನಾಲ್ಗೆ ಸುಟ್ಟೋಗ್ತಿದೆ ಕಣೆ. ಅಮ್ಮ ನೀರ್ ಬೇಕಾ? ಇಲ್ಲಿ ನೋಡು, ನನ್ನ ಹತ್ರ ಇದೆ. ನೆನ್ನೆ ನನ್ ಚಿಕನ್ ಪೀಸ್ ತಿಂದು ನನ್ಗೆ ಮೂಳೆ ಉಳಿಸ್ತೀರಾ? ಇವತ್ತು ತಿನ್ನಿ, ಇನ್ನೂ ತಿನ್ನಿ. ಅಮ್ಮ ನೀರು, ಅಮ್ಮ ನೀರಮ್ಮ. ಹೋಗು, ಕೊಡಲ್ಲ, ಹೋಗು. ಹೋಗಿ ಬಾತ್ರೂಮ್ ಅಲ್ಲಿ ಇರೋ ನೀರ್ ಕುಡೀರಿ. ನೀವ್ ಆಚೆ ಬರ್ದಂಗೆ ಲಾಕ್ ಮಾಡಿದೀನಿ. ಬಾಗ್ಲು ತೆಗಿಯತ್ತೆ, ನಾಲ್ಗೆ ಸುಟ್ಟೋಗ್ತಿದೆ. ನೀರ್ ಬೇಕು. ತರ್ತೀನಿ. ನಿಮಗೋಸ್ಕರ ತಣ್ಣಗಿರೋ ಕೂಲ್ ಡ್ರಿಂಕ್ಸ್ ತಗೊಂಡ್ ಬರ್ತೀನಿ. ನಿನ್ನೆ ನನ್ ಜೊತೆನೆ ಆಟ ಆಡ್ತೀರಾ? ಇವತ್ತು ನಿಮ್ಮನ್ನ ಆಡಿಸ್ತೀನಿ. ಅಮ್ಮ ಬಾತ್ರೂಮ್ ಅಲ್ಲಿರೋ ನೀರ್ ತಗೊಂಬ. ಅತ್ತೆ ಮರ್ಯಾದೆಯಿಂದ ಬಾಗ್ಲು ತೆಗಿಯಲ್ಲ ಕಣೆ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಏನ್ ಮಾಡ್ತೀನ? ರೂಮಲ್ಲಿರೋ ನಿನ್ ಬಟ್ಟೆಗೆ ನನ್ ನಾಲ್ಗೆನ ಒರೆಸ್ತೀನಿ. ನಿನ್ ಬಟ್ಟೆನೆಲ್ಲ ಹಾಳು ಮಾಡ್ಬಿಡ್ತೀನಿ. ಏ ಕಿಟ್ಟು, ಅಜ್ಜಿ ಬಟ್ಟೆನೆಲ್ಲ ಆಚೆ ಹಾಕೋ. ಅಮ್ಮ ಊರೇ, ಬೇಡ ಕಣೆ, ಬಾಗಲ್ ತೆಗ್ದೆ. ಬೇಡ, ತಗೋ ನೀರ್ ಕುಡಿ. ಇಬ್ಬರಿಗೂ ನಾಲ್ಗೆ ಚೆನ್ನಾಗಿ ಉರಿತಾ? ಇನ್ಯಾವತ್ತಾದ್ರೂ ನನ್ನ ತಂಟೆಗೆ ಬರ್ತೀರಾ? ಬಿರಿಯಾನಿ ಅಂತ ಹೇಳಿ ನಮಗ್ ಕಲ್ಲಿದ್ಲ ನನ್ನ ತಿನ್ನಿಸ್ತೀಯ ಅತ್ತೆ? ನಿನಗ್ ಮಾಡ್ತೀನಿರು. ನೆನ್ನೆ ನೀವು ಮಾಡಿದಿಕ್ಕೆ ಇವತ್ ನಾನು ರಿವೆಂಜ್ ತೀರ್ಸ್ಕೊಂಡೆ ಕಣೆ. ನಾವು ನಿನ್ ಮೇಲೆ ಸೇಡ್ ತೀರಿಸ್ಕೊಂತೀವಿ ಅಜ್ಜಿ. ಹೋಗ ಚೋಟ್ ಮೆಣಸಿನ್ಕಾಯಿ ಇನ್ಯಾವತ್ತು ನನ್ನ ಹತ್ರ ಇಟ್ಕೋಬೇಡಿ, ಬಗ್ಗೋದೇ ಇಲ್ಲ. ಕೀರ್ತಿ, ರಾಕಿ, ಹಾಲ್ ಕುಡ್ದು ಹೋಮ್ವರ್ಕ್ ಮಾಡ್ಕೊಳ್ಳಿ. ನಂಗೂ ಹಾಲ್ ಬೇಕು ಅತ್ತೆ. ಕುತ್ಕೋಕಿಟ್ಟು ತಗೊಂಡ್ ಬರ್ತೀನಿ. ಈ ಹಾಲ್ ಕುಡಿದ್ರೆ ಆಗಲ್ವಾ? ಯಾ
ಏನ್ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ? ಮಮ್ಮಿ ನಂಗಂತ ಇಟ್ಟಿದ್ದ ಹಾಲನ್ನ ಕುಡ್ದೆ. ಇಲ್ವಲ್ಲ, ನೀನೇ ಕುಡ್ದೆ ಅನ್ಸುತ್ತೆ. ಯಾಕೆ ಬಾವ ಸುಳ್ಳು ಹೇಳ್ತಿದ್ಯಾ? ಬೇಕಾದ್ರೆ ನನ್ನ ಹಾಲು ಕುಡಿಬೋದಾಗಿತ್ತಲ್ವಾ? ಸರಿ, ನೀನ್ ಕೊಟ್ಟಿದ್ದ ಹಾಲು ನಾನೇ ಕುಡಿತೀನಿ. ಇವಾಗ ಸರಿ ಹೋಯ್ತಲ್ಲ. ಇರು, ಮಾಡ್ತೀನಿ ನಿಂಗೆ. ಮಮ್ಮಿ ಮಮ್ಮಿ ಏನ್ ಕೀರ್ತಿ? ನೋಡು ಮಮ್ಮಿ, ಈ ಕಿಟ್ಟು ನನ್ನ ಹಾಲ್ನ ಅಣ್ಣನ ಹಾಲ್ನ ಕುಡ್ದ್ಬಿಟ್ಟ. ನಿನ್ಗೆ ಹಾಲ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಕಿಟ್ಟು, ಅವರದ್ ಯಾಕೆ ಕುಡ್ದೆ? ಹಸುವಾಯ್ತು, ಹಾಲು ಕುಡ್ದೆ. ಏನಿವಾಗ ಹೊಡಿತೀರಾ? ಅಮ್ಮ, ಏನಾಯ್ತು ಕಿಟ್ಟು? ಹಾಲು ಕುಡ್ದೆ ಅಂತ ಅತ್ತೆ ಜಗಳ ಮಾಡ್ತಿದ್ದಾರೆ. ಯಾಕತ್ಗೆ ಬೆಳ್ಬೆಳ್ಗೆನೆ ಜಗಳ ಮಾಡಕ್ ನನ್ ಮಗನೇ ಸಿಕ್ಕಿದ್ನ ನಿಂಗೆ? ಅದಲ್ಲ ದಮಯಂತಿ, ಕೀರ್ತಿ ರಾಕಿಗೆ ಹಾಲ್ ಬೆರೆಸಿಟ್ಟಿದ್ದೆ. ಕಿಟ್ಟು ಬಂದು ಹಾಲ್ ಬೇಕು ಅಂದ, ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋದೆ. ಅಷ್ಟ್ರಲ್ಲಿ ಕಿಟ್ಟು ಇವರಿಬ್ರು ಹಾಲು ಕುಡ್ದ್ಬಿಟ್ಟ. ಹಸು ಆಯ್ತು ಅದಕ್ಕೆ ಕುಡ್ದೆ ಅಮ್ಮ. ಅದು ತಪ್ಪಾ? ತಪ್ಪೆ ಕಣೋ. ದರಿದ್ರಕ್ ಹಸುವು ಜಾಸ್ತಿ ಆದಂಗೆ ನಾವು ಬಡವರಾಗಿರೋದೇ ತಪ್ಪು. ಯಾವ ದಿಕ್ಕು ದೆಸೆ ಇಲ್ದೆ ಇಲ್ಲಿ ಬಂದಿದೀವಲ್ಲ, ಅದೇ ನಮ್ ತಪ್ಪು ಕಣೋ. ಅದಕ್ಕೆ ಏನಂದ್ರು ಅನ್ಸ್ಕೋತಾ ಇರ್ಬೇಕು. ಈಗ ನಾನ್ ಕಿಟ್ಟುಗೆ ಏನೂ ಅಂದಿಲ್ಲ ದಮಯಂತಿ. ನೀನ್ ಏನು ಅಂದಿಲ್ಲ ಅಂದ್ರೆ ಮಗು ಯಾಕೆ ಕೂಗಾಡ್ತಿದ್ದ ಆತ್ಗೆ? ಇವನು ನಿನ್ ಮಗನ್ ತರಾನೇ ಅಲ್ವಾ? ಇಲ್ಲಮ್ಮ, ಅತ್ತೆ ರಾಕಿನೊಂಥರ ನೋಡ್ತಾರೆ, ನನ್ನನ್ನೊಂಥರ ನೋಡ್ತಾರೆ. ನಮ್ಮ ಮಮ್ಮಿ ಆ ಥರ ಯಾವಾಗ ನೋಡಿದ್ರು ಬಾವ? ಸುಮ್ಮನೆ ಸುಳ್ಳು ಹೇಳ್ಬೇಡ. ಬಾಯ್ ಬಿಟ್ರೆ ಬರೀ ಸುಳ್ಳು. ಯಾವಾಗ್ಲೂ ಜಗಳ ಮಾಡ್ಬೇಕು ಅಂತಲೇ ನೋಡ್ತಿರ್ತಾನೆ. ನೋಡಿದ್ರ ಕಡೆಗೆ ಮಕ್ಕಳಿಗೂ ನಾವು ಬೇಡವಾಗೋದ್ವಿ. ನಿಮ್ ಯೋಗ್ಯತೆ ಅಂತದ್ದು ಕಣೆ. ಯಾವಾಗ್ಲೂ ಹಸು ಹಸು ಅಂತ ಬೇರೆಯವ್ರ ತಿಂಡಿನೇ ತಿಂತೀರಾ. ಯಾರ್ ತಿಂಡಿ ತಿಂದ್ವಿ ಅತ್ತೆ? ನಿನ್ ತಿಂಡಿ ಏನಾದ್ರು ತಿಂದ್ವಾ? ತಿಂದ್ಯೋ ಇಲ್ವೋ ಅಂತ ಊರ್ಗೆಲ್ಲ ಗೊತ್ತು. ಪ್ರಪಂಚದಲ್ಲಿರೋ ದರಿದ್ರ ಎಲ್ಲ ಈ ತಾಯಿ ಮಗನ ಹತ್ರನೇ ಇದೆ. ನಿಮ್ಮಂತ ದರಿದ್ರದವರು ಇನ್ಯಾರೂ ಇರಲ್ಲ. ನಿಲ್ಸೋದ್ಗೆ ಮನೆ ಹೆಣ್ಮಕ್ಳ ಹತ್ರ ಹಿಂಗ ಮಾತಾಡೋದು? ಎಲ್ಲ ನನ್ ಕರ್ಮ ದೊಡ್ಡಮ್ಮ. ನನ್ ಗಂಡ ಏನಾದ್ರೂ ಇದ್ದಿದ್ರೆ ನನಗಿಷ್ಟು ತೊಂದ್ರೆನೇ ಇರ್ತಿರ್ಲಿಲ್ಲ. ಅವನು ಓಡ್ ಹೋಗಿದ ತಕ್ಷಣ ನಾನು ನನ್ ಮಗ ಯಾವ ಕೆರೆನೋ ಬಾವಿನೋ ನೋಡ್ಕೊಂಡಿದ್ದಿದ್ರೆ ಈ ಅವಮಾನನಾದ್ರೂ ತಪ್ಪಿತ್ತು. ಇವಾಗ ಏನಾಯ್ತು ದಮಯಂತಿ? ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ಯಾ? ಇನ್ನು ಏನಾಗ್ಬೇಕಣ್ಣ? ನಾನು ನನ್ ಮಗ ಏನ್ ಮಾಡಿದ್ರು ತಪ್ಪೆ. ಕೇಳಿಲಿ, ಈ ವಸು ಅತ್ಗೆಗೆ ನಮ್ಮನ್ ಕಂಡ್ರೇನೆ ಆಗೋದಿಲ್ಲ. ಅಂಥದ್ದೇನೂ ಇಲ್ಲ ದಮಯಂತಿ, ಸುಮ್ನೆ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ. ಅಪಾರ್ಥ ಅಲ್ಲ ಅಣ್ಣ, ನನಗ್ ಚೆನ್ನಾಗ್ ಅರ್ಥ ಆಯ್ತು. ಮಾಡದೇ ಇರೋ ತಪ್ಪನ್ನ ಮಾಡಿರೋರ್ಗೆ ವಸು ಅತ್ಗೆ ಏನೂ ಅನ್ನಲ್ಲ. ಯಾವ ತಪ್ಪು ಮಾಡದೇ ಇರೋ ನನ್ ಮಗನ ಯಾವಾಗ್ಲೂ ಬೈತಿರ್ತಾಳೆ. ಮಧ್ಯದಲ್ಲಿ ನನ್ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಅತ್ಗೆ? ನಾನ್ ತಪ್ಪು ಮಾಡಿದ್ದನ್ನ ನೀನ್ ನೋಡಿದ್ಯಾ? ಇವಳಿಗೆ ಮೈಯೆಲ್ಲ ಕಣ್ಣು ಕಣೆ. ಯಾರು ಯಾವಾಗ ಏನ್ ಮಾಡ್ತಾರೆ ಅಂತ ನೋಡೋದೇ ಇವಳ ಕೆಲ್ಸ. ಸಾಕ್ ನಿಲ್ಸೋದ್ಗೆ. ಮಾಡಕ್ಕೇನು ಕೆಲಸ ಇಲ್ಲ ಅಂತ ಬೆಳಗ್ಗೆನೆ ಈ ಜಗಳ ಯಾಕೆ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ಇವತ್ತು ನೀವ್ ಪೂಜೆ ಮಾಡಿದ್ರ ಅತ್ತೆ? ಯಾಕೆ ಮಾಡಬಾರ್ದಾ? ಅದ್ ಹಾಗಲ್ಲ, ದಿನ
ನಾನೇ ಅಲ್ವಾ ಪೂಜೆ ಮಾಡೋದು. ಮಾಡಿದ್ಯಲ್ಲ ಬೆಳಿಗ್ಗೆನೆ ದೊಡ್ಡ ಪೂಜೆ. ಬೆಳಿಗ್ಗೆ ಎದ್ದು ಹಾರಿಕಾ ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅದೆಲ್ಲ ನಿನ್ನ ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ. ಅದಕ್ಕೆ ಆಧಾರ ಏನು, ಸಾಕ್ಷಿ ಏನು? ನಿಮ್ಗೆ ಸಾಕ್ಷಿ ಬೇಕಲ್ವಾ ಅತ್ತೆ? ಕರ್ಕೊಂಡ್ ಬರ್ತೀನಿ. ಆ ಸಾಕ್ಷಿ ಬಾಯಲ್ಲೇ ಹಾರಿಕಾ ತಪ್ಪು ಮಾಡಿಲ್ಲ ಅಂತ ಹೇಳಿಸ್ತೀನಿ. ಅವಾಗ್ಲಾದ್ರೂ ನೀವು ನಂಬ್ತೀರಾ ಅನ್ಸುತ್ತೆ. ಸೊಸೆ ಶೀಲದ ಬಗ್ಗೆನೂ ಸಾಕ್ಷಿ ಕೇಳ್ತಿದ್ಯಾ? ನೀನ್ ಹಿಂಗೆ ಇರ್ಬೇಕು ಅದ್ಕೆ. ಇದ್ರಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಅಂದ್ರೆ ನನ್ ಕಡೆ ಯಾರೇ ಮಾತಾಡಿದ್ರು ಅವ್ರನ್ನ ಬೈದು ಸುಮ್ನಾಗಿಸ್ತೀರಾ ಅತ್ತೆ? ತಪ್ಪು ಮಾಡಿದೀನಿ ಅಂತ ನೀನೇ ಒಪ್ಕೊಂಡ್ಯಲ್ಲ. ವಸು ಹೊಯ್ಸ್ಕೊಂಡ್ ಬಂದಿದ್ದಕ್ಕೆ ಮತ್ತೆ ನೀನು ಈ ಮನೆಗ್ ಬಂದೆ. ರಾತ್ರಿ ನನ್ನ ತಂಗಿ ಮೇಲೆ ಆರೋಪ ಮಾಡ್ದೆ. ಎಂತ ಪರಿಸ್ಥಿತಿ ಬಂದ್ರು ಯಾರೇನೇ ಹೇಳಿದ್ರು ನೀನ ಈ ಮನೇಲಿರಕ್ ಬಿಡಲ್ಲ. ಈಗ ತಾನೇ ದೇವ್ರ ಪೂಜೆ ಮಾಡ್ದಿಯಲ್ಲೇ, ಆಗ್ಲೇ ಪಾಪದ ಮಾತುಗಳನ್ನ ಆಡ್ತಿದ್ಯಾ? ಪಾಪ ಪುಣ್ಯ ಎಲ್ಲ ದೇವ್ರಿಗೆ ಗೊತ್ತು. ಅದಕ್ಕೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಆ ದೇವರಿಗೆ ಗೊತ್ತು ಅತ್ತೆ. ಆ ದೇವ್ರೆ ನನಗೋಸ್ಕರ ಸಾಕ್ಷಿನ ಕಳಿಸ್ತಾನೆ. ಅಷ್ಟಕ್ಕೂ ಯಾರೇ ಆ ಸಾಕ್ಷಿ? ನಿಲ್ಸಿ ಇಲ್ಲೇ. 2 minutes, ನಾನು ಹೋಗಿ ಬರ್ತೀನಿ. ಏನ್ ವಸು ಅವ್ರೆ, ಫೋನ್ ಮಾಡಿ ತಕ್ಷಣ ಮೀಟ್ ಮಾಡ್ಬೇಕು ಅಂದ್ರಿ? ನಿಮ್ಮಮ್ಮ ಹೇಗಿದ್ದಾರೆ? ಪರವಾಗಿಲ್ಲ ರೀ, ಸದ್ಯಕ್ಕೆ ಪ್ರಾಣಾಪಾಯ ಇಲ್ಲ. ಹೌದು, ನಿನ್ನೆ ಕೋರ್ಟಲ್ಲಿ ಏನಾಯ್ತು? ನೀವ್ ಹೇಳಿದ್ರಿಂದ ಹಾರಿಕನ್ಗೆ ಒಳ್ಳೇದಾಯ್ತು ರೀ. ವಿಚ್ಛೇದನ ತಾತ್ಕಾಲಿಕವಾಗಿ ನಿಲ್ತು. ಥ್ಯಾಂಕ್ ಗಾಡ್. ನಂತರ ಅವಳ ಲೈಫು ಹಾಳಾಗ್ಲಿಲ್ಲ. ಆದ್ರೆ ನಾನು ಹೇಳಿದ ವಿಷಯನ ನಮ್ಮ ಮನೇಲಿ ಯಾರೂ ನಂಬ್ತಿಲ್ಲ ರೀ. ಎಲ್ರೂ ನನ್ನ ವಿರುದ್ಧವಾಗೇ ಇದ್ದಾರೆ. ಅಯ್ಯೋ, ಮತ್ತೀಗ ಏನ್ ಮಾಡೋದು? ನೀವು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ನಮ್ಮ ಮನೆಗ್ ಬಂದು ನೀವು ನನ್ನ ಹತ್ರ ಹೇಳಿದ್ದನ್ನ ನಮ್ಮ ಮನೆಯವ್ರ
ಯೋಚನೆ ಮಾಡ್ತೀರಾ? ನನ್ನ ಯೋಚನೆ ಹಿಂದೆ ನಮ್ಮ ಮನೆಯವರು ಒಳ್ಳೆ ಆಶಯ ಇದೆ ರೀ. ಅವರು ನಮ್ಮ ಕೂಡು ಕುಟುಂಬನ ಒಂದಾಗಿಡ್ಬೇಕು ಅಂತ ಬಯಸ್ತಾರೆ. ನಮ್ಮ ಕುಟುಂಬ ಒಡಿಬಾರ್ದು ಅಂತ ಆಸೆ ಪಡ್ತಾರೆ. ನಿಮ್ ಯಜಮಾನ್ರು ಇನ್ನೂ ಗ್ರೇಟು ರೀ. ಎಲ್ರೂ ಮೈಕ್ರೋ ಫ್ಯಾಮಿಲಿ ಬೇಕು ಅಂತಾರೆ, ಆದ್ರೆ ನಿಮ್ ಯಜಮಾನ್ರು ಎಲ್ರೂ ಒಟ್ಟಿಗೆ ಇರ್ಬೇಕು ಅಂತ ಆಸೆ ಪಡ್ತಾರೆ. ನಿಮ್ ಸಂಕಲ್ಪಕ್ಕೆ ನಾನ್ ಸಹಾಯ ಮಾಡ್ತೀನಿ. ನಿಮ್ ಜೊತೆ ನಾನ್ ನಿಮ್ ಮನೆಗ್ ಬರ್ತೀನಿ. ನಿಮ್ ಜಾಯಿಂಟ್ ಫ್ಯಾಮಿಲಿನ ನೋಡ್ಬೇಕು ಅನ್ನಿಸ್ತಿದೆ. ತುಂಬಾ ಥ್ಯಾಂಕ್ಸ್ ರೀ. ನಡೀರಿ ಹೋಗೋಣ. ಅತ್ತೆ, ಏನು ಅಂದ್ರೆ ಭಾವ, ಪಾವನಿ ಅಕ್ಕ, ಅಖಿಲ್ ಎಲ್ರೂ ಬನ್ನಿ. ಇವರು ಸಾನ್ವಿಕಾ. ಹಾರಿಕಾ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಸಾನ್ವಿಕಾ, ಇದೇ ನಮ್ಮ ಫ್ಯಾಮಿಲಿ. ಅವಳೇ ಹಾರಿಕಾ. ನೀವು ಕಾಪಾಡಬೇಕಾಗಿರೋದು ಅವಳನ್ನೇ. ನಾನು ನಿಜ ಹೇಳಿದ್ರೆ ನಮ್ಮ ಮನೆಯವರು ನಂಬ್ತಿಲ್ಲ. ನಡೆದಿರೋ ವಿಷಯ ಹೇಳಿ ಸಾನ್ವಿಕಾ. ಯಾವ ವಿಷಯ ಹೇಳ್ಬೇಕು? ಅದೇ ಆದಿತ್ಯನ ಬಗ್ಗೆ ಹೇಳಿ. ನನ್ನ ಹೆಸರು ಸಾನ್ವಿಕಾ. ನಾನು ಆದಿತ್ಯ ಕೆಲವು ತಿಂಗಳ ಹಿಂದೆ ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ವಿ. ಆದ್ರೆ ಇವಾಗ ಒಟ್ಟಿಗೆ ಇಲ್ಲ. ಕೆಲವು ಪರಿಸ್ಥಿತಿಗಳಿಂದ ಬೇರೆ ಆಗ್ಬೇಕು ಅಂತಿದ್ದೀವಿ. ಯಾಕೆ ಬೇರೆ ಆಗ್ಬೇಕು ಅಂತಿದ್ದೀರಾ ಅಂತ ಅದನ್ನ ಹೇಳಿ ಸಾನ್ವಿಕಾ. ಸಾರಿ ರೀ, ಅದು ನಮ್ಮ ಪರ್ಸ್ನಲ್. ಅದು ನಿಮ್ಮ ಪರ್ಸ್ನಲ್ ಅಂತ ನನಗೆ ಗೊತ್ತು. ಆದರೆ ಹಾರಿಕಾ ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸ್ಬೇಕು ಅಂದರೆ ಆ ವಿಷಯನ ನೀವು ಹೇಳಲೇಬೇಕು. ಎಲ್ಲರ ಮುಂದೆನೂ ಆ ವಿಷಯನ ಹೇಗೆ ಹೇಳಲಿ? ಹೇಳಬೇಕು ಅಂತ ತಾನೇ ನೀವು ಬಂದಿದ್ದು, ಹೇಳಿ. ಅಂದರೆ ನನ್ನ ಹಸ್ಬೆಂಡ್ನ ನಾನೇ ಇನ್ಸಲ್ಟ್ ಮಾಡ್ದ ಹಾಗಾಗತ್ತಲ್ಲ. ಅವನೊಬ್ಬ ನೀಚ ಕೆಟ್ಟವನು ಅಂತ ನೀವೇ ಹೇಳಿದ್ರಲ್ಲ ರೀ. ಅವನ ಬಗ್ಗೆ ನಿಜ ಹೇಳಿ. ನೀವೇ ಹೇಳಿದ್ರಲ್ಲ ಆದಿತ್ಯ ನೀಚ ಕೆಟ್ಟವನು ಅಂತ. ಅಷ್ಟೇ ರೀ, ಹೇಳಕ್ಕೆ ಇನ್ನೇನೂ ಇಲ್ಲ. ನಿಜವಾದ ವಿಷಯ ಹೇಳಿ. ಯಾವ ವಿಷಯ ರೀ? ಅದೇ ಆದಿತ್ಯನ ಕೊರತೆ ಬಗ್ಗೆ ಹೇಳಿ. ಅವನು ಡ್ರಿಂಕ್ಸ್ ಮಾಡ್ತಾನೆ, ಸ್ಮೋಕ್ ಮಾಡ್ತಾನೆ, ಕೆಟ್ಟ ಮಾತು ಮಾತಾಡ್ತಾನೆ, ಬೇರೆ ಹುಡುಗಿ ಜೊತೆ ಅಫೈರ್ ಇಟ್ಕೋತಾನೆ. ಇದೇ ಅವನ ಬಲಹೀನತೆಗಳು. ಅದಲ್ಲ ರೀ, ನಿಜವಾದ ವಿಷಯ ಹೇಳಿ. ನಿಮಗೇನ್ ಬೇಕು ರೀ? ಯಾವ ವಿಷಯ ನನ್ನಿಂದ ಹೇಳಿಸ್ಬೇಕು ಅಂತಿದ್ದೀರಾ? ಆದಿತ್ಯನ್ಗೆ ಮಕ್ಕಳು ಹುಟ್ಟಲ್ಲ ಅಂತ ನೀವ್ ಹೇಳಿದ್ರಲ್ಲ. ಸುಳ್ಳು. ನಾನ್ ಯಾವತ್ತೂ ಹಾಗೆ ಹೇಳಲೇ ಇಲ್ಲ. ನೀವೇ ಹೇಳಿದ್ರಲ್ಲ ರೀ, ಅದಕ್ಕೆ ವಿಚ್ಛೇದನಕ್ಕೆ ಅಪ್ಲೈ ಮಾಡಿರೋದು ಅಂದ್ರಿ. ಆದಿತ್ಯನಲ್ಲಿ ಅಂತ ಲೋಪ ಏನೂ ಇಲ್ಲ ರೀ. ನಾನು ಬೇರೆ ಕಾರಣದಿಂದ ಡಿವೋರ್ಸ್ ಕೇಳ್ತಿದ್ದೀನಿ. ಅದೇನ್ರಿ, ಆದಿತ್ಯನಿಂದ ನೀವು ಮೋಸ ಹೋದ್ರಿ. ಅವನ್ ಲೋಪನ ಮರೆ ಮಾಚಕ್ಕೆ ಆದಿತ್ಯ ಆಲ್ರೆಡಿ
ಪ್ರೆಗ್ನೆಂಟ್ ಆಗಿರೋ ಹಾರಿಕನ್ನ ಟ್ರ್ಯಾಪ್ ಮಾಡ್ದ ಅಂತ ಅವನ್ದಲ್ದೇ ಇರೋ ಬೇಬಿನ ಅವನ್ ಬೇಬಿ ಅಂತ ಹೇಳ್ಕೊತಿದ್ದಾನೆ ಅಂತ ನೀವೇ ತಾನೇ ಹೇಳಿದ್ದು? ನೀವೇನೋ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕು. ನಾನ್ ಯಾವತ್ತೂ ಹಾಗೆ ಹೇಳಲಿಲ್ಲ.